ವಿಷಯಕ್ಕಿಂತ ತುಂಬಾ ಜೋರ ಖರ್ಚಿದೆ. ಜಾರ್ತದೆ ನಾನು ನಡ್ರಣ ನೀವ್ ಆ ಕಡೆ ಇರ್ಲಿ, ಅದು ಸ್ವಲ್ಪ ನಾನು ಬ್ಯಾಲೆನ್ಸ್ ಅಲ್ಲಿ ಇರ್ತೀನಲ್ಲ. ಅಣ್ಣ ಟಾರ್ಚ್ ಬಿಡ್ಬೇಡ್ರಿ. ಬೇಡ ಎಲ್ಲಿ ಬಿಡ್ತೀರಾ ಇದು? ಗಾಡಿ ಬಿಡ್ಬಿಡಿ ದೂರ. ಯಾರು ನೋಡಿದ್ದಾರೆ ಇದು? ವೆಹಿಕಲ್ ನೋಡಿ. ನಿಮ್ಮ ಹೆಸರು? ಈ ಥರ ಏನಾರ ರೋಡಲ್ಲಿ ಹೆಬ್ಬಗಳು ಕಾಣಿಸ್ಕೊಂಡಾಗ ಫೋನ್ ಮಾಡಿದ್ರೆ ಬರ್ತೀವಿ. ಏನು ಕಿಂಗದೆ ಬೇಡ, ನೋಡ್ಕೊಂಡ್ರೆ ಸಾಕು. ಖುಷಿ ಆಯ್ತಾ? ಹಾಂ, ಖುಷಿ ಆಯಿತು. ಅದಕ್ಕೆ ಫೋನ್ ಮಾಡಿದೆ. ನಾನು ನಿಮ್ಮ ನಂಬರು ಫಾಲೋ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಅಂದರೆ ಇದು ನಮ್ಮ ಕೆಂಗಲ್ ಹತ್ತಿರ ನಮ್ಮ ಯಾವ ಗೇಟ್ ಸರ್ ಇದು? ರೈಲ್ವೆ ಗೇಟ್, ಮಂಚಶೆಟ್ಟಹಳ್ಳಿ ದೊಡ್ಡಿ. ಸರಿ ಸರ್, ಆದಷ್ಟು ಯಾರ್ಯಾರು ಈ ಹಬ್ಬಗಳು ಏನಾದ್ರು ರೋಲ್ ಕಂಡ್ರೆ ಮತ್ತು ಯಾವ್ದಾನ ಒಂದು ಜಾಗದಲ್ಲಿ ಕಂಡ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕನ್ನ. ಇದೊಂದು ಇಂಡಿಯನ್ ರಾಕ್ ಬೈಕ್, ಸಖತ್ ಸೈಜು. ಥ್ಯಾಂಕ್ ಯು. ಓಕೆ, ಕೊಡೋಣ ಸರ್. ಜಯಾಂಜಲಿ ಹರೇ ಕೃಷ್ಣ ಅಂತನಾ? ಹರೇ ಕೃಷ್ಣ, ಹರೇ ಕೃಷ್ಣ. ಓಕೆ ಅಂದರೆ ಮತ್ತೆ ನಾನು ಬರೋ ವರ್ಷದಲ್ಲಿ ಇದು ಫುಲ್ಲು ಟ್ರಾಫಿಕ್ ಆಗಿಬಿಟ್ಟಿತ್ತು. ಎಲ್ಲ ಸುತ್ತ ರೋಡ್ ಸುತ್ತ ಎಲ್ಲ ಹುಡುಗರು ಮತ್ತು ಜನ ಎಲ್ಲ ಗಾಡಿ ಎಲ್ಲ ಸ್ಟಾಪ್ ಆಗಿಬಿಟ್ಟಿತ್ತು. ಆದರೂ ಅವರು ಕಾಲ್ ಮಾಡಿ ಒಂದು 10 ಮಿನಿಟ್ಸಲ್ಲಿ ಬಂದು ಹಾವನ್ನ ಸೇಫ್ ಮಾಡಿದ್ದೀನಿ. ತುಂಬ ಖುಷಿ ಆಯಿತು. ಮತ್ತು ಇಲ್ಲಿ ಜನ ಮಾತ್ರ ತುಂಬ ರೆಸ್ಪಾನ್ಸ್ ಮಾಡಿದ್ರು. ಆ ಹಾವನ್ನ ಎಲ್ಲೂ ಹೋಗಿಬಿಡಲಿಲ್ಲ ಮತ್ತು ರೋಡ್ಗೆ ಹೋಗಿಬಿಡಲಿಲ್ಲ. ರೋಡ್ಗೆ ಹೋಗ್ಬಿಟ್ಟಿದ್ರೆ ಆ ಕಡೆ ಹೋಗಿದ್ದಿದ್ರೆ ಅದಕ್ಕೆ ತೊಂದರೆ ಆಗಿರೋದು. ತೊಂದರೆ ಆಗ್ದೇ ಹಾವನ್ನ ನೋಡ್ಕೊಂಡು ನನ್ನ ಕರೆಸ್ತಿರಲ್ಲ, ಭಾಳ ಖುಷಿ ಆಯಿತು. ಯಾರ್ಯಾರು ಕರೆಸ್ರಿ, ಯಾರ್ಯಾರು ಅದನ್ನು ಸೇಫ್ ಮಾಡಿದ್ರು, ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಮತ್ತು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಜಯಾಂಜಲಿ. ಸ್ನೇಹಿತರೆ, ನೋಡಿದ್ರಿ ಇದಕ್ಕೆ ಆದಂಥ ಒಳ್ಳೆ ಜಾಗ.
ಒಳ್ಳೆ ಫಾರೆಸ್ಟ್ ಇದು. ನೈಟು ನಿನ್ನೆ ನೈಟ್ ನನ್ನ ಕರೆದ್ರಲ್ಲ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಎಲ್ಲರಿಗೂ. ಜಯ ಆಂಜನೇಯ. ನಮ್ಮ ಮನೆ ನೋಡ್ರು ಸಹ ಯಾರೋ ಪಾರ್ಸೆಲ್ ತಗೋಬರಕ್ಕೆ ಬಂದಿದ್ರು, ಅವ್ರು ನೋಡಿದ್ರು ನಮ್ಗೆ ನಮ್ದು ಆ ಮನೆ ಬಂದು ಇರ್ತೀರಲ್ಲ ನೀವು, ಅಲ್ಲಿ ಪಲ್ಪಿಗೆ ದೇಶ ಅಂತಾವು ಇಲ್ಲಿ ಶಿಫ್ಟ್ ಆಗೋದು ಈಗ 6 ತಿಂಗಳಾಯ್ತು. ನಮ್ಮ ಮನೆ ಫೋನಿಂದ ಸ್ನೇಕ್ ಹಿಡಿಯೋರು ನೋಡಿ ಸರ್ ನಮಸ್ಕಾರ. ನಾವು ರಾಯಚೂರು ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದಿದ್ದೀವಿ. ನಮ್ಮ ರವಿ ಸರ್ ಅವರ ಮನೆ ಹತ್ತಿರ ಇಲ್ಲಿ ಮೆಟ್ಲು ಕೆಳಗೆ ಒಂದು ಹಾವಿದೆ. ಸ್ವಿಮ್ಮಿಂಗ್ ಪೂಲ್ ಹತ್ತಿರ ರಾತ್ರಿ ತುಂಬ ಮಳೆ ಬಿದ್ದಿದ್ದರಿಂದ ಹಾವುಗಳು ಮನೆ ಹತ್ರ ಖಂಡಿತ ಬಂದೇ ಬರ್ತವೆ. ಯಾಕೆಂದರೆ ಅವಕ್ಕೆ ಒಂದು ಬೆಚ್ಚಗಿರೋ ಜಾಗ ಬೇಕು. ಬೆಚ್ಚಗಿರೋ ಜಾಗಗಳು ಮನೆಗಳೇನೆ. ಆದಷ್ಟು ನೀವು ಬೆಳಗ್ಗೆ ಎದ್ದು ಏನಾದರೂ ಕೆಲಸ ಮಾಡ್ತಾಯಿದ್ರೆ ಹುಷಾರಾಗಿ ನೋಡ್ಕೊಂಡು ಕೆಲಸ ಮಾಡಿ, ಓಕೆನಾ? ಬನ್ನಿ ತೋರಿಸ್ತೀನಿ ಎಲ್ಲಿದೆ ಹಾವು. ನೋಡೋದಲ್ವಾ, ನೋಡಿ ಹೆಂಗಿದ್ದಾನೆ. ಇಂಡಿಯನ್ ಪೆಸಲ್ ಸ್ವೈಪರ್ ಅಂದರೆ ವೆರಿ ವೆರಿ ಡೇಂಜರಸ್ಸು. ಮಂಡ್ಲದ ಹಾವು ಅಂತ ಹೇಳ್ತೀವಿ ಇದನ್ನು. ಅಂದರೆ ಬನ್ನಿ ರೆಸ್ಕ್ಯೂ ಮಾಡೋಣ. ಆದಷ್ಟು ಹುಷಾರಾಗಿರ್ಬೇಕು, ನಾವು ಕೂಡ ರೆಸ್ಕ್ಯೂ ಮಾಡಬೇಕಾದ್ರೆ ಇದನ್ನು ಜಾಸ್ತಿ ತೊಂದರೆ ತಗೊಳ್ಳೋದು ಬೇಡ, ಓಕೆನಾ? ಬನ್ನಿ ಈಸಿಯಾಗಿ ರೆಸ್ಕ್ಯೂ ಮಾಡೋಣ. ಅಲ್ಲ ಹತ್ತಿರ ಅಂದ್ರೆ ಹೋಗಕ್ಕಾಯ್ತದ? ಹಾಂ ಮಂಡ್ಯದ ಹಾವಿ. ತಪ್ಪ ಇರ್ತಾವು, ಇಲ್ಲಿ ಸಣ್ಣ ಅಲ್ವಾ ಸಹ? ಹಾಂ ಹೌದು, ಇನ್ನೂ ದಪ್ಪ ಇರ್ತದೆ. ಶುದ್ಧ ಇರ್ತದೆ. ಹೌದು, 5 ಅಡಿ ಬರ್ತದೆ ಇದು. ಹಾಂ ನೋಡಿ ಸರ್, ತುಂಬ ಅಂದರೆ ಎಲ್ಲ ಹಾವು ಮುಂದೆಯಿಂದ ಅಟ್ಯಾಕ್ ಮಾಡಿದ್ರೆ ಇದು ಹಿಂದೆಯಿಂದನೂ ಅಟ್ಯಾಕ್ ಮಾಡ್ತದೆ. ಹಿಂದೆಯಿಂದ 1.5 ಅಡಿ 2 ಅಡಿ ಹಿಂದೆಯಿಂದನೂ ಜಂಪ್ ಮಾಡ್ತದೆ ಕಚ್ಚಕ್ಕೆ. ಈಗ ನೀವು ಹತ್ರ ಹಿಂಗೆ ದೌಂಡ್ ಎತ್ತಿಗೆ ಹೋದರೆ ನಿಮಗೆ ಆಲ್ರೆಡಿ ಕಚ್ಚಿರ್ತದೆ ಕೈ ಹತ್ರ. ತುಂಬ ಡೇಂಜರ್ ಇವು. ನಿಮ್ಮ ಹೆಸರು? ರವಿ ಸರ್. ಹಂಗಂತ ಇದು ರವಿ ಕೆಟ್ಟದಲ್ಲ, ನಮ್ಗಿಂತ ಕೆಟ್ಟದಲ್ಲ. ನಾವು ಇನ್ನು 5 ನಿಮಿಷ ಚಪಾಳಿ ಹೊಡಾಗು. ಇನ್ನು ಇಷ್ಟಕ್ಕೆ ಫೋನ್ ಹಾಕಿ ಸಡನ್ನಾಗೆ ಇದು ಮಾಡಿದ್ವಿ. ಹೌದು, ಎರಡೂ ಒಂದೇ. ಮಂಡ್ಲ ಅಂದರೆ ಅದು ಮಂಡ್ಲ ಹಾಕೊಂಡು ವಿಸಿಲ್ ಮಾಡುತ್ತಲ್ಲ, ಅದಕ್ಕೆ ಇದೆಲ್ಲ ಮಂಡ್ಲ ಅಂತ ಹೇಳ್ತೀವಿ. ಒಳಕ್ಮಂಡ್ಲ ಅಂತ ಅಂದರೆ ಕಚ್ಚಿದ ಮೇಲೆ ಕಚ್ಚಿರೋ ಭಾಗ ಅದು ಗ್ಯಾಂಗ್ರಿಂಗ್ ಆಯ್ತದೆ, ಅದು ಕೊಳ್ತಾ ಆಗುತ್ತೆ, ಅದಕ್ಕೆ ಅದು ಕೊಳಕು ಅಂತ ಹೇಳ್ತೀವಿ ಅಷ್ಟೇ, ಇನ್ನೇನಿಲ್ಲ. ಸರ್ ಸ್ನೇಹಿತರೆ ನೋಡಿದ್ರಿ, ನೋಡಿ ಹಿಂಗೆ ಸೌಂಡ್ ಕೇಳಿಸ್ಕೊಳ್ಳಿ. ಮಾತ್ರ ಹೋಗೋಣ ಪಾಪ. ಇದಕ್ಕೆ ಯಾವ ಥರ ಸೂಟೇಬಲ್ ನೇಚರ್ ಬೇಕು ಅಲ್ಲಿ ಕೂಡ ರಿಲೀಸ್ ಮಾಡೋಣ. ಆದಷ್ಟು ಹುಷಾರಾಗಿರಿ, ಸೇಫಾಗಿರಿ. ಜಯ ಆಂಜನೇಯ. ಹೋಗೋ ಬೇಗ. ಹಂಗೆ ಇವನು ಸಖತ್ ಡೇಂಜರ್ ಇವನು. ಸ್ನೇಹಿತರೆ ಜಸ್ಟ್ ನಮ್ಮ ಸ್ವಿಮ್ಮಿಂಗ್ ಪೂಲ್ ಹತ್ತಿರ ರಕ್ಷಣೆ ಮಾಡ್ದ ಅಂತ ಮೆಟ್ಲಿ ಕೆಳಗಿದ್ದಂತ ರಿಲೀಸ್ ಕೂಡ ಆಯಿತು. ಜಯ ಆಂಜನೇಯ.